ಎಲ್ಲರಿಗೂ ನಮಸ್ಕಾರ. ರಾಯರಿಂದ ನಿಮ್ಮ ಹಣದ ಸಮಸ್ಯೆ ದೂರವಾಗಲು ತುಳಸಿಗೆ ಈ 3 ವಸ್ತುಗಳನ್ನು ಅರ್ಪಿಸಿ. ರಾಘವೇಂದ್ರ ಸ್ವಾಮಿಗಳಿಗೆ ಮತ್ತು ನಾರಾಯಣನಿಗೆ ಪ್ರಿಯವಾದ ತುಳಸಿ ಗಿಡಕ್ಕೆ ಗುರುವಾರದ ದಿನದಂದು ನಾವು ಈ 3 ವಸ್ತುಗಳನ್ನು ಅರ್ಪಿಸುವುದರಿಂದ ಹಣಕಾಸಿನ ಸಮಸ್ಯೆಯು ಪರಿಹಾರವಾಗುವುದು. ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಅದೃಷ್ಟ ಸಿಗುವುದು. ರಾಯರನ್ನು ಒಲಿಸಿಕೊಳ್ಳಲು ಗುರುವಾರದ ದಿನ ಯಾವ 3 ವಸ್ತುಗಳನ್ನು ರಾಯರಿಗೆ ಅರ್ಪಿಸಬೇಕು? ನಮ್ಮ ಸನಾತನ ಧರ್ಮದಲ್ಲಿ ತುಳಸಿಗೆ ಪೂಜನೀಯ ಮತ್ತು ಪವಿತ್ರವಾದ ಸ್ಥಾನವನ್ನು ನೀಡಲಾಗಿದೆ. ಇದೊಂದು ಕೇವಲ ಗಿಡವೆಂದು ಪರಿಗಣಿಸದೆ ದೇವತೆಯ ರೂಪವೆಂದು ಪರಿಗಣಿಸುತ್ತೇವೆ. ಯಾವುದೇ ಪೂಜೆಯಲ್ಲಾಗಲಿ, ಅದರಲ್ಲೂ ವಿಶೇಷವಾಗಿ ವಿಷ್ಣು ಮತ್ತು ಆತನ ವಿವಿಧ ಅವತಾರಗಳ ಪೂಜೆಯಲ್ಲಿ ತುಳಸಿಯು ಕಡ್ಡಾಯವಾಗಿದೆ. ತುಳಸಿ ಇಲ್ಲದೆ ಅವರ ಪೂಜೆಯು ಅಪೂರ್ಣವೆಂಬುದು ನಂಬಿಕೆ. ಕಾರ್ತಿಕ ಮಾಸದಲ್ಲಿ ದೇವುತ್ಥಾನ ಏಕಾದಶಿಯ 2ನೇ ದಿನ ಅಂದರೆ ದ್ವಾದಶಿ ತಿಥಿಯಂದು ತುಳಸಿಯನ್ನು ಸಾಲಿಗ್ರಾಮದೊಂದಿಗೆ ವಿವಾಹ ಮಾಡಲಾಗುತ್ತದೆ. ಸಾಲಿಗ್ರಾಮವನ್ನು ವಿಷ್ಣುವಿನ ಮತ್ತೊಂದು ರೂಪವೆಂದು ಪರಿಗಣಿಸಲಾಗುತ್ತದೆ. ಗುರುವಾರ ವಿಷ್ಣುವಿಗೆ, ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಿತವಾದ ದಿನವಾಗಿದ್ದು, ಗುರುವಾರದಂದು ನಾರಾಯಣನನ್ನು ಪೂಜಿಸುವುದರ ಜೊತೆಗೆ ತುಳಸಿಯನ್ನು ಪೂಜಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಗುರುವಾರ ಬೆಳಗ್ಗೆ ತುಳಸಿಗೆ ನೀರು ಅರ್ಪಿಸುವುದರಿಂದ ನಿಮ್ಮ ಮನೆಗೆ ಸಂತೋಷ, ಸಮೃದ್ಧಿ ಮತ್ತು ಯೋಗಕ್ಷೇಮ ಬರುತ್ತದೆ. ಅಲ್ಲದೆ ಸಂಜೆ ತುಳಸಿ ಗಿಡದ ಬಳಿ ದೀಪ ಹಚ್ಚುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾರೆ. ಇದಲ್ಲದೆ ಗುರುವಾರದಂದು ತುಳಸಿ ಗಿಡಕ್ಕೆ ಈ ವಸ್ತುಗಳನ್ನು ಅರ್ಪಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಮತ್ತು ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ. ಆದ್ದರಿಂದ ಗುರುವಾರದಂದು ತುಳಸಿ ಗಿಡಕ್ಕೆ ಯಾವ ಶುಭ ವಸ್ತುಗಳನ್ನು ಅರ್ಪಿಸಬೇಕೆಂಬುದನ್ನು ನಾವಿಲ್ಲಿ ನೋಡೋಣ. ರಾಯರ ಮತ್ತು ನಾರಾಯಣನ ಆಶೀರ್ವಾದಕ್ಕೆ ಇವುಗಳನ್ನು ತುಳಸಿಗೆ ಅರ್ಪಿಸಿ. ಹಸಿ ಹಾಲನ್ನು ಅರ್ಪಿಸಿ. ಗುರುವಾರದ ದಿನದಂದು ನೀವು ತುಳಸಿ ಗಿಡಕ್ಕೆ ಅರ್ಪಿಸಬೇಕಾದ ಒಂದು ಪ್ರಮುಖ ವಸ್ತು ಎಂದರೆ ಅದುವೇ ಹಸಿ ಹಾಲು. ಹಸಿ ಹಾಲನ್ನು ನೀರಿನಲ್ಲೇ ಬೆರೆಸಿ ಅದನ್ನು ತುಳಸಿ ಗಿಡಕ್ಕೆ ಅರ್ಪಿಸಬೇಕು. ಇದು ಜಾತಕದಲ್ಲಿ ಗುರುವಿನ ಸ್ಥಾನವನ್ನು ಬಲಪಡಿಸುತ್ತದೆ. ಜೀವನವು ಸಂತೋಷ, ಸಮೃದ್ಧಿ ಮತ್ತು ಸಂಪತ್ತಿನಿಂದ ಕೂಡಿರುವಂತೆ ಮಾಡುತ್ತದೆ. ಇದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಸಹ ಸುಧಾರಿಸುತ್ತದೆ. ಗುರುವಾರದಂದು ತುಳಸಿ ಗಿಡಕ್ಕೆ ಹಾಲು ಅರ್ಪಿಸುವುದರಿಂದ ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತವೆ. ವೈವಾಹಿಕ ಮತ್ತು ಸಾಮಾಜಿಕ ಮಟ್ಟದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತವೆ. ಅರಿಶಿನವನ್ನು ಅರ್ಪಿಸಿ. ಗುರುವಾರದ ದಿನದಂದು ತುಳಸಿಗೆ ಅರ್ಪಿಸಬೇಕಾದ 2ನೇ ವಸ್ತುವೆಂದರೆ ಅದುವೇ ಅರಿಶಿನ. ಗುರುವಾರದ ದಿನದಂದು ಮುಂಜಾನೆ ಅರಿಶಿನದಿಂದ 7 ಚಿಕ್ಕ ಉಂಡೆಗಳನ್ನು ಮಾಡಿ ಅದನ್ನು ತುಳಸಿಗೆ ಅರ್ಪಿಸಿ ಪೂಜೆಯನ್ನು ಮಾಡಿ. ಈ ರೀತಿ ಮಾಡುವುದರಿಂದ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಆರೋಗ್ಯದ ಸಮಸ್ಯೆಯನ್ನು, ಹಣಕಾಸಿನ ಸಮಸ್ಯೆಯನ್ನು ದೂರ ಮಾಡುತ್ತಾರೆ. ಗುರುವಾರದ ದಿನದಂದು ತುಳಸಿ ಅರಿಶಿನವನ್ನು ಅರ್ಪಿಸುವುದರಿಂದ ಅದು ನಿಮ್ಮ ಜೀವನದಲ್ಲಿ ಸಂತೋಷವನ್ನು, ಶಾಂತಿಯನ್ನು, ಸಕಾರಾತ್ಮಕತೆಯನ್ನು ಮತ್ತು ಹಣದ ಲಾಭವನ್ನು ಆಹ್ವಾನಿಸುವುದು. ಕೆಂಪು ಬಣ್ಣದ ಚುನರಿ ಅಥವಾ ವಸ್ತ್ರ. ಗುರುವಾರದ ದಿನದಂದು ತುಳಸಿ ಗಿಡಕ್ಕೆ ಕೆಂಪು ಬಣ್ಣದ ಚುನರಿಯನ್ನು ಅರ್ಪಿಸಬೇಕು. ಗುರುವಾರದ ದಿನದಂದು ಕೆಂಪು ಬಣ್ಣದ ಚುನರಿಯನ್ನು ಅರ್ಪಿಸುವುದರಿಂದ ಮನೆಯಲ್ಲಿ ಸಂತೋಷ, ಸಮೃದ್ಧಿ, ಅದೃಷ್ಟ ದೊರೆಯುವುದು ಮತ್ತು ದಾಂಪತ್ಯ ಜೀವನದಲ್ಲಿ ಸುಖವನ್ನು ಕಾಣಬಹುದು. ಇದು ಲಕ್ಷ್ಮೀ ದೇವಿಯು ನಿಮಗೆ ಆಶೀರ್ವಾದವನ್ನು ತರುವಂತೆ ಮಾಡುವುದು. ಧನಾತ್ಮಕ ಶಕ್ತಿಯು ಮನೆಗೆ ಹರಿಯುತ್ತದೆ ಮತ್ತು ಕುಟುಂಬದಲ್ಲಿ ಸಂತೋಷವು ಮೇಲುಗೈ ಸಾಧಿಸುತ್ತದೆ. ಗುರುವಾರದ ದಿನದಂದು ನೀವು ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡಕ್ಕೆ ಇವುಗಳನ್ನು ಅರ್ಪಿಸುವ ಮೂಲಕ ರಾಯರ ಆಶೀರ್ವಾದವನ್ನು, ನಾರಾಯಣರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಬಯಸುವ ಜನರು ಗುರುವಾರದ ದಿನದಂದು ಇವುಗಳನ್ನು ತುಳಸಿಗೆ ಅರ್ಪಿಸುವುದು ತುಂಬಾ ಒಳ್ಳೆಯದು. ನಮ ತುಳಸಿ ಕಲ್ಯಾಣಿ, ನಮೋ ವಿಷ್ಣು ಪ್ರಿಯೆ ಶುಭೆ, ನಮೋ ಮೋಕ್ಷಪ್ರದೇ ದೇವಿ, ನಮ ಸಂಪತ್ಪ್ರದಾಯಿನಿ. ಗುರುವಾರದ ದಿನದಂದು ತುಳಸಿ ಗಿಡಕ್ಕೆ ಯಾವ ಎಲ್ಲ ವಸ್ತುಗಳನ್ನು ಅರ್ಪಿಸುವುದರಿಂದ ಶ್ರೀ ಗುರುರಾಯರ ಹಾಗೂ ನಾರಾಯಣರ ಆಶೀರ್ವಾದವನ್ನು ಪಡೆಯಬಹುದು ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.